ಲಕ್ಷ ಬರ್ತಾ ಇದೆ, 60,000 ಬರ್ತಾ ಇದೆ ಅಂತೇಳಿ ತುಂಬ ಜನ ನಂಗೆ ಹೇಳ್ತಾ ಇದ್ರು. ಗಾಡಿ ತೊಗೊಂಡಿದ್ಯಾ, ಎರಡೆರಡು ಫೋನ್ ತೊಗೊಳ್ತಾ ಇದೆಯಾ ಅಂಥೇಳಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಈಗಾಗಲೇ ನೀವು ನೋಡಿರ್ತೀರಾ, ನನ್ನ ಚಾನಲಲ್ಲಿ 1500 ಮೇಲೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಇವಾಗ ನನ್ನ ಚಾನಲ್ನ ಓಪನ್ ಮಾಡಿಬಿಟ್ಟು ಈಗ ಸುಮಾರು 1.5 ವರ್ಷ ಆಗಕ್ಕೆ ಬಂತು. ತುಂಬ ಜನ ನನಗೆ ಕೇಳ್ತಾರೆ, ಏನು ಮಚ್ಚ ನಿಮಗೆಲ್ಲ 1000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, 1 ವರ್ಷ ಆಗಿದೆ, ನಿನಗೆ ದುಡ್ಡು 1 ಲಕ್ಷ ಬರ್ತಾಯಿದೆ, 60,000 ಬರ್ತಾಯಿದೆ ಅಂಥೇಳಿ ತುಂಬ ಜನ ನನಗೆ ಹೇಳ್ತಾಯಿದ್ರು. ಬಟ್ ಅವ್ರಿಗೆಲ್ಲ ಈ ವಿಡಿಯೋದಲ್ಲಿ ನಾನು ಉತ್ತರ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಯೂಟ್ಯೂಬ್ ಅನ್ನೋದು ಹಿಂಗೆ ವೀಡಿಯೋ ಹಾಕಿದ ತಕ್ಷಣವೇ, ಸಬ್ಸ್ಕ್ರೈಬ್ ಆದ ತಕ್ಷಣವೇ ದುಡ್ಡು ಬರೋಲ್ಲ. ನಾವು ಹಾಕಿರೋ ಪ್ರತಿಯೊಂದು ವೀಡಿಯೋ ಕೂಡ ಅಷ್ಟೊಂದು ವೈರಲ್ ಆಗೋಲ್ಲ. ನೀವು ನೋಡ್ತಾ ಇರ್ಬೋದು, ನನ್ನ ವೀಡಿಯೋಗಳೆಲ್ಲ ಬರೀ 400, 500 ಈ ಥರ ವ್ಯೂಸ್ ಬರ್ತಾಯಿದೆ. ಅದಕ್ಕೋಸ್ಕರ ನನಗೆ ವಾಚ್ ಟೈಮ್ ಕಡಿಮೆ ಆಗಿದೆ. ಚಾನಲಿನ ಸಬ್ಸ್ಕ್ರೈಬರ್ಸ್ ಎಲ್ಲ ಆಗಿದ್ದಾರೆ, ಬಟ್ ಯಾರು ವೀಡಿಯೋ ನೋಡ್ತಾ ಇಲ್ಲ. ಅದಕ್ಕೋಸ್ಕರ ನಂದು ವಾಚ್ ಟೈಮ್ ಇನ್ಕ್ರೀಸ್ ಆಗ್ತಾಯಿಲ್ಲ. ಏನೋ 1600 ಆಗಿದೆ. ಮಿನಿಮಮ್ ಮಾನಿಟೈಸೇಷನ್ ಆಗಬೇಕಂದ್ರೆ 4000 ಅವರ್ಸ್ ಕಂಪ್ಲೀಟ್ ಆಗಬೇಕು. ಅದು 1 ಇಯರಲ್ಲಿ 4000 ಆಗಬೇಕು. ನಂದು ಆಲ್ರೆಡಿ ಆವಾಗಲೇ ಮತ್ತೆ ಮೈನಸ್ ಆಯಿತು. 1 ಇಯರ್ ಆಯ್ತಲ್ಲ ನಂದಾಗ, ಆವಾಗಲೇ ಚಾನಲ್ ಹಳೇ ವಾಚ್ ಟೈಮ್ ಎಲ್ಲ ಮೈನಸ್ ಆಯಿತು. ತಿರ್ಗಾ ಈಗ ಹೊಸದಾಗಿ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಇವಾಗ ನಾನು ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿದ್ದೀನಿ. ಇಲ್ಲಿ ನೋಡಿ, ನನ್ನ ಸಬ್ಸ್ಕ್ರೈಬರ್ಸು 1532 ಜನ ಇದ್ದಾರೆ. ಇಲ್ಲಿ ನೋಡಿ, ನಂದು ಇಲ್ಲಿ ವ್ಯೂಸ್ ಇದೆ. ಆಮೇಲೆ ಇಲ್ಲಿ ನಂದು ಪಕ್ಕದಲ್ಲಿ ವಾಚ್ ಟೈಮ್ ಇದೆ. ಆಮೇಲೆ ಇಲ್ಲಿ ನೋಡಿ, ನಂದು ವಾಚ್ ಟೈಮ್ ಎಷ್ಟಾಗಿದೆ ಅಂತೇಳಿ ಇಲ್ಲಿ ನೋಡ್ಬೋದು ನೀವು. ಆಮೇಲೆ ನನಗೆ 4000 ಅವರ್ ಕಂಪ್ಲೀಟ್ ಆಗಬೇಕು. ಆಮೇಲೆ 10 ಮಿಲಿಯನ್ ಏನಾದರೂ ಶಾರ್ಟ್ಸ್, ಇವೆರಡರಲ್ಲಿ ಯಾವುದಾದ್ರೂ ಒಂದು ಕಂಪ್ಲೀಟ್ ಆದರೆ ಮಾನಿಟೈಸೇಷನ್ ಆನ್ ಆಗುತ್ತೆ. ಇನ್ನೂ ಕೂಡ ನಂದು ಯಾವುದು ಮಾನಿಟೈಸೇಷನ್ ಆನ್ ಆಗಿಲ್ಲ. ಇವಾಗ 1600 ಏನೋ ವಾಚ್ ಟೈಮ್ ಆಗಿದೆ. ನೀವು ಪಕ್ಕದಲ್ಲಿ ನೋಡ್ತಾ ಇರ್ಬೋದು, ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೀನಿ. ನನಗೆ ಅಷ್ಟಿದೆ. ಹಾಗೆ ರೀಲ್ಸ್ ಕೂಡ 10 ಮಿಲಿಯನ್ ಮೇಲೆ ಹೋಗಬೇಕು, ಅಥವಾ 4000 ಅವರು ಕಂಪ್ಲೀಟ್ ಆಗಬೇಕು. ಇವು ಯಾವೂ ನಂದು ಇನ್ನೂ ಕಂಪ್ಲೀಟೇ ಆಗಿಲ್ಲ. ಅದಕ್ಕೋಸ್ಕರ ನಂಗೆ ದುಡ್ಡು ಬರ್ತಾಯಿಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾಯಿದ್ರು, ಏನು ಮಗ ನಿಮಗೆಲ್ಲ ಚೆನ್ನಾಗಿ ದುಡ್ಡು ಬರುತ್ತೆ, ಹೊಸ ಗಾಡಿ ತೊಗೊಂಡಿದ್ಯಾ, ಎರಡೆರಡು ಫೋನ್ ತೊಗೊಳ್ತಾ ಇದೆಯಾ ಅಂಥೇಳಿ ತುಂಬ ಜನ ನಂಗೆ ಕೇಳ್ತಾಯಿದ್ರು. ಪರ್ಸ್ನಲಾಗಿ ಮೊನ್ನೆ ನನ್ನ ವಾಟ್ಸಪ್ ಸ್ಟೇಟಸಲ್ಲಿ 1500 ಆಗಿದ್ದಾರೆ ಅಂತೇಳಿ, ನನ್ನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತೇಳಿ ನನ್ನ ಚಾನಲ್ದಲ್ಲಿ ನನ್ನ ವಾಟ್ಸಪ್ಪಲ್ಲಿ ನಾನು ಸ್ಟೇಟಸ್ ಹಾಕಿದ್ದೆ. ಅದಕ್ಕೂ ಕೂಡ ಒಂದು 4-5 ಜನ ಫೋನ್ ಮಾಡಿಬಿಟ್ಟು, ಮಗ ಪಾರ್ಟಿ ಇಲ್ವಾ, ದುಡ್ಡು ಬರ್ತಾಯಿದೆ, ನಮಗೂ ಸಾಲ ಕೊಡು ಅಂಥೇಳಿ ತುಂಬ ಜನ ಕೇಳಿದ್ರು. ಬಟ್ ಅವ್ರಿಗೆಲ್ಲ ಗೊತ್ತಿಲ್ಲ, ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆನ್ ಆಗಬೇಕಂದ್ರೆ 1000 ಸಬ್ಸ್ಕ್ರೈಬರ್ಸ್ ಇರಬೇಕು. ಆಮೇಲೆ 4000 ಅವರ್ ಕಂಪ್ಲೀಟ್ ಆಗಬೇಕು. ನಂದೇನೋ 1000 ಅವರ್ ಕಂಪ್ಲೀಟ್ ಆಗಿದೆ, ಇನ್ನೂ ಅವರ್ ಕಂಪ್ಲೀಟ್ ಆಗಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ಹತ್ರ ನನ್ನೊಂದು ಚಿಕ್ಕ ರಿಕ್ವೆಸ್ಟು, ಏನು ಮಾಡಿ ಅಂದರೆ ಆದಷ್ಟು ನನ್ನ ವೀಡಿಯೋನ, ಬಿಟ್ಟಿರೋಂಥ ವೀಡಿಯೋನ ಫುಲ್ಲಾಗಿ ನೋಡಿ. ಹಾಗೆ ವೀಡಿಯೋ ಏನಾದರೂ ಇನ್ಫಾರ್ಮೇಷನ್ ಅಥವಾ ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ ಜೊತೆನೂ ಶೇರ್ ಮಾಡಿ. ಆವಾಗ ನನಗೆ ಮಾನಿಟೈಸೇಷನ್ ಆನ್ ಆಗೋಕ್ಕೆ ಸಹಾಯ ಆಗುತ್ತೆ. ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ಏನಾದರೂ ವೀಡಿಯೋ ಸ್ವಲ್ಪ ಆದರೂ ಕೂಡ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸಪೋರ್ಟು, ಪ್ರೀತಿ ಹಿಂಗೆ ಇರಲಿ. ಮುಂದಿನ ದಿನಗಳಲ್ಲಿ ನಾನು ಇನ್ನೂ ಚೆನ್ನಾಗಿ ವೀಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಏನಾದರೂ ಮಾನಿಟೈಸೇಷನ್ ಆಯಿತು ಅಂದರೆ ಪಕ್ಕ ಎಷ್ಟು ದುಡ್ಡು ಬರುತ್ತೆ, ಯಾವಾಗ ಮಾನಿಟೈಸೇಷನ್ ಆಯಿತು ಅಂತಲೂ ಅದನ್ನು ಕೂಡ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ನೋಡ್ತಾಯಿರಿ, ನಗ್ತಾಯಿರಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್.